ಮಹಾಮಳೆ ಅವಾಂತರಕ್ಕೆ ಕಲ್ಯಾಣ ಕರ್ನಾಟಕ ಏನು ನಲುತ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ಮುಖಂಡರುಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಬೀದರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಶರಣಾದ ರೈತ ಮಹಿಳೆ ಏನಿದ್ದಾರೆ ಅವರ ಮನೆಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಖಾಶಂಪುರ್ ಗ್ರಾಮದ ರೈತ ಮಹಿಳೆ ಗಂಗಮ್ಮ ಅವರ ಮನೆಗೆ ವಿಜಯೇಂದ್ರ ಭೇಟಿ ಕೊಡ್ತಾ ಇದ್ದಾರೆ. ಗಂಗಮ್ಮ ಕುಟುಂಬಸ್ಥರಿಗೆ ಬಿಜೆಪಿ ನಾಯಕರು ಸಾಂತ್ವನ ಹೇಳ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ವಿಜಯೇಂದ್ರ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಗಳ ಪರಿಶೀಲನೆಯನ್ನ ಮುಖ್ಯಮಂತ್ರಿಗಳು ಒಂದು ಕಡೆ ಕೈಗೊಳ್ತಾ ಇದ್ದಾರೆ. ಮಹಾಮಳೆಯಿಂದ ಇಡೀ ಉತ್ತರ ಕರ್ನಾಟಕ ನಲುಗೋಗಿದೆ ಅಂತ ಹೇಳ್ಬೋದು. ಇವತ್ತು ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಜಾರಿದೆ. ಇವತ್ತು ಸಾಕಷ್ಟು ರೈತರು ಏನ್ ಬೆಳೆಯನ್ನ ಕಲ್ಕೊಂಡು ಸಾಲ ಸೂಲ ಮಾಡಿ ಈಗಾಗಲೇ ನೋಡಬಹುದು. ನೀವು ಖಾಶಂಪುರ್ ಗ್ರಾಮದ ಗಂಗಮ್ಮ ಅಂತೇಳಿ ಇತ್ತೀಚೆಗೆ ಆತ್ಮಹತ್ಯೆಗೀಡಾಗಿದ್ರು. ಅವ್ರ ಮನೆಗೆ ಬಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರಬಹುದು, ಛಲವಾದಿ ನಾರಾಯಣ ಸ್ವಾಮಿ ಇರಬಹುದು, ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಹಲವು ಮುಖಂಡರು ಆ ಕುಟುಂಬಕ್ಕೆ ಧೈರ್ಯ ತುಂಬುತ್ತಾ ಇದ್ದಾರೆ. ಯಾಕಂದ್ರೆ ರೈತರು ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಆತ್ಮಹತ್ಯೆ ಮಾಡ್ಕೋಬಾರ್ದು, ಧೈರ್ಯದಿಂದ ಇರಬೇಕು. ಸರ್ಕಾರ ಏನೇ ಒಂದು ತಪ್ಪು ಮಾಡಿದ್ರು ನಾವು ವಿರೋಧ ಪಕ್ಷದವರು ಇದ್ದೀವಿ ಅಂತ ಹೇಳಿ ವಿಜೇಂದ್ರ ಅವರು ಧೈರ್ಯ ತುಂಬುತ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ BY ವಿಜೇಂದ್ರ ಇದ್ದಾರೆ. ಸರ್, ಏನ್ ಹೇಳ್ಬೇಕಂತ್ರಿ? ಮಹಾಮಳೆಯಿಂದ ಇಡೀ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ನಲುಗೋಗಿದೆ ಸರ್. ಕಂದಾಯ ಸಚಿವರು ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಸರ್? ಇವತ್ತು ನಾವು ಬೀದರ್ಗೆ ಬಂದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೇನೆ. ಈಗಾಗಲೇ ಬೀದರ್ಗೆ ಹೋದಂತ ಈಗ ಏನು ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಈ ಭಾಗದ ರೈತರು ಅದೇ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರು ಕೂಡ ನಮ್ಮ ಕಷ್ಟಗಳಿಗೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನ ನೀಡ್ತಾ ಇಲ್ಲ. ಬರೀ ಪತ್ರಿಕಾ ಹೇಳಿಕೆಗಳಾಗಿದ್ದಾವೆ. ರಾಜ್ಯ ಸರ್ಕಾರ ನಮ್ಮ ಪಾಲಿಗೆ ಒಂದು ರೀತಿ ಸತ್ತೋಗಿದೆ ಅನ್ನೋ ಭಾವನೆಯಲ್ಲಿ ಇವತ್ತು ರೈತರು ಮಾತನಾಡ್ತಾ ಇರುವಂತದ್ದು. ಅದ್ರ ತಕ್ಕಂತೆ ಇವತ್ತು ಸರ್, ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ತಕ್ಷಣ ಬೆಳೆ ಪರಿಹಾರ ಕೊಟ್ಟಿರ್ತಾರೆ. ನಾಡ ಹಬ್ಬ, ದಸರಾ ಹಬ್ಬ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೊಡಬೇಕಲ್ಲ ಸರ್, ಪರಿಹಾರ ಘೋಷಣೆ ಮಾಡಬೇಕಲ್ಲ. ಏನು ಒತ್ತಾಯ ಮಾಡ್ತೀವಿ ವಿರೋಧ ಪಕ್ಷ ನಾಯಕರು? ಬೆಳಗ್ಗೆ ನೆನ್ನೆನೂ ಕೂಡ ನಾವು ಮಾತನಾಡಿದೆ, ಇವತ್ತು ಕೂಡ ನಾವು ಹೇಳುವಂತದ್ದು ಒಂದೇನೆ. ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ತಮ್ಮ ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಕೊಡ್ಲಿ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಯಾವ ರೀತಿ ಇವತ್ತು ಅತಿವೃಷ್ಟಿಯಿಂದ ಇವತ್ತು ಬೆಳೆ ನಾಶ ಆಗಿದೆ, ಅದ್ರ ಬಗ್ಗೆ ಖುದ್ದಾಗಿ ಬಂದು ವರದಿಯನ್ನು ತೆಗೆದುಕೊಳ್ಬೇಕು. ಅಧಿಕಾರಿಗಳ ಮೂಲಕನೇ ಮಾಡಬೇಕು ಅನ್ನೋದಾದ್ರೆ ಮತ್ತೆ ಜನಪ್ರತಿನಿಧಿಗಳು ಸರ್ಕಾರ ಹಾಕಿರ್ಬೇಕಾಗಿತ್ತಾಗಾದ್ರೆ. ಹಾಗಾದ್ರೆ ರೈತರ, ಬಡವರ ಅಪೇಕ್ಷೆ ಇರುವಂತದ್ದು ಸಚಿವರು ಬರಬೇಕು. ಕಂದಾಯ ಸಚಿವರು, ಕೃಷಿ ಸಚಿವರು ಬಂದು ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಅವರ ಅಂದಾಜನ ಮಾಡಬೇಕಾಗುತ್ತದೆ. ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ತತ್ಕ್ಷಣ ಪರಿಹಾರವನ್ನು ಕೂಡ ನೀಡುತ್ತೆ. ಸಚಿವರು ಏನ್ ಎಚ್ಚರಿಕೆ ಕೊಡ್ತೀರಿ? ಒಂದು ವಿರೋಧ ಪಕ್ಷದ ನಾಯಕರ ಏನೊಂದು ಡೆಡ್ ಲೈನ್ ಕೊಡ್ತೀರಿ? ಇಷ್ಟು ದಿವಸ ಒಳಗಡೆ ಏನಂದ್ರೆ ರೈತರಿಗೆ ಪರಿಹಾರ ಸಿಗಬೇಕು. ದೀಪಾವಳಿ ಹಬ್ಬ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೇನೆ. ಇನ್ನೂ ಕೂಡ ಮೀನಾಮೇಷ ಮಾಡಬೇಡಿ. ರೈತರ ವಿಚಾರದಲ್ಲಿ ತತ್ಕ್ಷಣ ತುರ್ತಾಗಿ ಪರಿಹಾರ ನೀಡುವಂತ ಕೆಲಸ ತಕ್ಷಣ ಮಾಡಬೇಕು ಅಂತ ನಾನು ಆಗ್ರಹ ಪಡ್ತೀನಿ. ನಾನು ಇವತ್ತು ನಾಳೆ ಇರ್ತೀನಪ್ಪ. ಸೊ ಇದು BY ವಿಜೇಂದ್ರ ಅವರ ಮಾತಂತ ಹೇಳ್ಬೋದು. ಟೋಟಲಿ ತಕ್ಷಣವೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಯವರು ಮಳೆ ಹಾನಿಗೀಡಾದ ಪ್ರದೇಶಗಳಿಗೆ ಬರಬೇಕು, ಪರಿಹಾರ ಕೊಡಬೇಕು. 2 ದಿವಸಗಳ ಕಾಲ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಪ್ರವಾಸ ಕೈಗೊಳ್ತಾ ಇದ್ದೀನಿ. ಟೋಟಲಿ ರೈತರು ಇವತ್ತು ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ, ಆತ್ಮಹತ್ಯೆ ಕೂಡ ಈಡಾಗ್ತಾ ಇದ್ದಾರೆ. ಸರ್ಕಾರ ತಕ್ಷಣವೇ ಪರಿಹಾರ ಕೊಡಬೇಕು ಅಂತೇಳಿ ವಿಜೇಂದ್ರ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾರಾ? ಶೆಡ್ಯೂಲ್ ಆಗಿದೆಯಾ? ಯಾವಾಗ ಬರ್ತಾರೆ? ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಭೇಟಿ ಕೊಡ್ತಾ ಇದ್ದಾರೆ, ಆದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಎಷ್ಟು ಪ್ರಮಾಣದ ಅವಾಂತರಗಳು ಉಂಟಾಗಿದೆ, ಬೆಳೆ ಹಾನಿ ಅಥವಾ ವಸತಿ ಪ್ರದೇಶಗಳಲ್ಲಿ ಹಾನಿ ಉಂಟಾಗಿರ್ತಕ್ಕಂಥದ್ದು, ಅದನ್ನ ಅಸೆಸ್ ಮಾಡ್ತಾ ಇದ್ದಾರಾ? ಪರಿಹಾರ ಒದಗಿಸುವಂತಹ ಕ್ರಮಗಳೇನಾದ್ರೂ ಆಗ್ತಾ ಇದೆಯಾ? ತಕ್ಷಣಕ್ಕೆ ಗಂಜಿ ಕೇಂದ್ರಗಳಿರಬಹುದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳು, ಮೂಲಭೂತ ವಸ್ತುಗಳಿರಬಹುದು, ಇದನ್ನ ಒದಗಿಸುವಂತದ್ದು ಏನಾದ್ರೂ ಆಗ್ತಾ ಇದೆಯಾ? ಯಾರಾದ್ರೂ ಗಮನ ಕೊಡ್ತಾ ಇದ್ದಾರಾ ಈ ಮಳೆ ಹಾನಿ ಪರಿಸ್ಥಿತಿ ಪ್ರದೇಶಗಳಿಗೆ? ಮಲ್ಲಿಕಾರ್ಜುನ್ ಮರಕಲೆ. ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಎಲ್ಲೋ ಒಂದ್ ಕಡೆ ಮಹಾಮಳೆಗ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲುಗೋಗ್ಯದ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಸಾಕಷ್ಟು, ಅಂದ್ರೆ ಮೊದಲನೇ ಬಾರಿ ಮಳೆ ಬಿದ್ದಿತ್ತು. ಫಸ್ಟ್ ಟೈಮ್ ಮಳೆ ಬಿದ್ದಾಗ ಸಾಕಷ್ಟು ಜನ ಅಧಿಕಾರಿಗಳು, ಜಿಲ್ಲಾಧಿಕಾರಿ
ಎಲ್ಲರೂ ಆಗಮಿಸಿದ್ರು. ಆದ್ರೆ ಈಗ ಎರಡನೇ ಬಾರಿ ಮಳೆ ಬೀಜ ಸಂದರ್ಭದಲ್ಲಿ ನೋಡಬಹುದು ನೀವು, ಯಾರೂ ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ಹೇಳ್ಬಹುದು. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾರ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ನೋಡಬಹುದು ನೀವು ಯಾವ ರೀತಿ ಪ್ರವಾಹ ಬಂದಿದೆ, ಕೆರೆ ಆಗಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೋಡಬಹುದು ನೀವು ದೃಶ್ಯದಲ್ಲಿ ಟ್ರ್ಯಾಕ್ಟರ್ದಲ್ಲಿ ಏನದಂದ್ರ ಪ್ರವಾಸ ಮಾಡೋ ಮೂಲಕ ಅವ್ರು ಕೂಡ ಏನದಂದ್ರ ರೈತರ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಏರಿ ಈಗಾಗಲೇ ಅಂದ್ರೆ ಸಾಕಷ್ಟು ರೈತರ ಬೆಳೆ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅವ್ರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರ ಅಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಕಲ್ಯಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರ್ತಾರ, ಏನ್ ಪ್ರವಾಸ ಕೈಗೊಳ್ತಾರ, ಏನಿಲ್ಲ ಅಂತೇಳಿ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಅದ್ರ ಒಂದಂತೂ ಸತ್ಯ ನೋಡಬಹುದು ನೀವು ದೃಶ್ಯದಲ್ಲಿ, ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ನೀರು ಟೋಟಲಿ ಏನದಂದ್ರ ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ. ನೋಡಬಹುದು ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ನೀರಿನ ಒಳಗಡೆ ಇಳಿದು ರೈತರ ಗೋಳನ್ನ ಆಲಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು ಸಾಕಷ್ಟು ಏನಂದ್ರೆ ರೈತಾಪಿ ವರ್ಗ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಕಂಗಾಲಾಗಿದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ ಈಗಾಗಲೇ BY ವಿಜೇಂದ್ರ ಕೂಡ ಅಂದ್ರೆ ನೀರಿನಲ್ಲಿ ಇಳಿತಾ ಇದ್ದಾರ, ಬರ್ತಾ ಇದ್ದಾರ ರೈತರೊಂದಿಗೆ. ಹೀಗಾಗಿ ಸಾಕಷ್ಟು ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರ ಬದುಕೆಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ಬಹುದು. ಮೊದಲನೇ ಸರಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಳೆ ಬೀಜ ಸಂದರ್ಭದಲ್ಲಿ ಸಾಕಷ್ಟು ರೈತರೇನ ಅಧಿಕಾರಿಗಳು DC ಜಿಲ್ಲಾಧಿಕಾರಿ ಇರಬಹುದು, CS ಇರಬಹುದು, ಸಾಕಷ್ಟು ಜನ ಭೇಟಿ ಕೊಟ್ಟಿದ್ರು. ಆದ್ರೆ ಈಗಾಗಲೇ ಏನು ಮತ್ತೆ ಮಳೆ ಬಿದ್ದ ಮಳೆಗೆ ಸರ್ ರೈತರೊಂದಿಗೆ ಟ್ರ್ಯಾಕ್ಟರ್ ಅಲ್ಲಿ ಬಂದ್ರಿ, ನದಿಯಲ್ಲಿ ಹೋಗ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ಇಲ್ಲೆಲ್ಲ ಪಾಪ ದನ ಕರುಗಳೆಲ್ಲ ಸಮಸ್ಯೆ ಆಗಿದೆ. ಇಲ್ಲೂ ಕೂಡ ಏನು ನೀರಿನ ಒಳಹರಿವು ಜಾಸ್ತಿ ಅಂದ ಮಾಂಜ್ರ ಅಲ್ಲಿ ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಸಮಸ್ಯೆ ಉಂಟಾಗಿದೆ. ಪಾಪ ದನ ಕರುಗಳು ಎಲ್ಲವನ್ನೂ ಕೂಡ ಶಿಫ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಭಾಗದಲ್ಲಿ ನದಿ ತೀರದಲ್ಲಿ ಇವತ್ತೆಲ್ಲ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಳೆ ಬಿದ್ದಾಗ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಬಂದಿರು, ಎಲ್ಲರೂ ಭೇಟಿ ಕೊಟ್ಟರು ಸರ್. ಆದ್ರೆ ಇವಾಗ ಮಳೆ ಬಿದ್ದ ಸಂದರ್ಭದಲ್ಲಿ ನಿಜಕ್ಕೂ ಯಾರು ಕೂಡ ಬರ್ತಾ ಇಲ್ಲ. ಏನು ಬೆಳಗ್ಗೆಯಿಂದನೂ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಅತಿವೃಷ್ಟಿಯಿಂದ ಇನ್ನು ಮಹಾಮಳೆ ಅವಾಂತರಕ್ಕೆ ಕಲ್ಯಾಣ ಕರ್ನಾಟಕ ಏನು ನಲುತ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ಮುಖಂಡರುಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಬೀದರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಕೊಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಶರಣಾದ ರೈತ ಮಹಿಳೆ ಏನಿದ್ದಾರೆ ಅವರ ಮನೆಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಖಾಶಂಪುರ್ ಗ್ರಾಮದ ರೈತ ಮಹಿಳೆ ಗಂಗಮ್ಮ ಅವರ ಮನೆಗೆ ವಿಜೇಂದ್ರ ಭೇಟಿ ಕೊಡ್ತಾ ಇದ್ದಾರೆ. ಗಂಗಮ್ಮ ಕುಟುಂಬಸ್ಥರಿಗೆ ಬಿಜೆಪಿ ನಾಯಕರು ಸಾಂತ್ವನ ಹೇಳ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ನಾಯಕರು ವಿಜೇಂದ್ರ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಗಳ ಪರಿಶೀಲನೆಯನ್ನ ಮುಖ್ಯಮಂತ್ರಿಗಳು ಒಂದು ಕಡೆ ಕೈಗೊಳ್ತಾ ಇದ್ದಾರೆ. ಮಹಾಮಳೆಯಿಂದ ಇಡೀ ಉತ್ತರ ಕರ್ನಾಟಕ ನಲುಗೋಗಿದೆ ಅಂತ ಹೇಳ್ಬಹುದು. ಇವತ್ತು ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಜಾರಿದೆ. ಇವತ್ತು ಸಾಕಷ್ಟು ರೈತರು ಬೆಳೆಯನ್ನ ಕಲ್ಕೊಂಡು ಸಾಲ ಸೂಲ ಮಾಡಿ ಈಗಾಗಲೇ ನೋಡಬಹುದು ನೀವು. ಖಾಶಂಪುರ್ ಗ್ರಾಮದ ಗಂಗಮ್ಮ ಅಂತೇಳಿ ಇತ್ತೀಚೆಗೆ ಆತ್ಮಹತ್ಯೆಗೀಡಾಗಿದ್ರು. ಅವ್ರ ಮನೆಗೆ ಬಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರಬಹುದು, ಛಲವಾದಿ ನಾರಾಯಣ ಸ್ವಾಮಿ ಇರಬಹುದು, ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಹಲವು ಮುಖಂಡರು ಆ ಕುಟುಂಬಕ್ಕೆ ಧೈರ್ಯ ತುಂಬುತ್ತಾ ಇದ್ದಾರೆ. ಯಾಕಂದ್ರೆ ರೈತರು ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಆತ್ಮಹತ್ಯೆ ಮಾಡ್ಕೋಬಾರ್ದು, ಧೈರ್ಯದಿಂದ ಇರಬೇಕು. ಸರ್ಕಾರ ಏನೇ ಒಂದು ತಪ್ಪು ಮಾಡಿದ್ರು ನಾವು ವಿರೋಧ ಪಕ್ಷದವರು ಇದ್ದೀವಿ ಅಂತ ಹೇಳಿ ವಿಜೇಂದ್ರ ಅವರು ಧೈರ್ಯ ತುಂಬುತ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ BY ವಿಜೇಂದ್ರ ಇದ್ದಾರೆ. ಸರ್ ಏನ್ ಹೇಳ್ಬೇಕಂತ್ರಿ? ಮಹಾಮಳೆಯಿಂದ ಇಡೀ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ನಲುಗೋಗಿದೆ ಸರ್. ಕಂದಾಯ ಸಚಿವರು ಇರಬಹುದು, ಕೃಷಿ ಸಚಿವರು ಇರಬಹುದು, ರಾಜ್ಯದ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಸರ್? ಇವತ್ತು ನಾವು ಬೀದರ್ಗೆ ಬಂದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೇನೆ. ಈಗಾಗಲೇ ಬೀದರ್ಗೆ ಹೋದಂತ ಈಗ ಏನು ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಈ ಭಾಗದ ರೈತರು ಅದೇ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರು ಕೂಡ ನಮ್ಮ ಕಷ್ಟಗಳಿಗೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನ ನೀಡ್ತಾ ಇಲ್ಲ. ಬರೀ ಪತ್ರಿಕಾ ಹೇಳಿಕೆಗಳಾಗಿದ್ದಾವೆ. ರಾಜ್ಯ ಸರ್ಕಾರ ನಮ್ಮ ಪಾಲಿಗೆ ಒಂದು ರೀತಿ ಸತ್ತೋಗಿದೆ ಅನ್ನೋ ಭಾವನೆಯಲ್ಲಿ ಇವತ್ತು ರೈತರು ಮಾತನಾಡ್ತಾ ಇರುವಂತದ್ದು. ಅದ್ರ ತಕ್ಕಂತೆ ಇವತ್ತು ಸರ್ ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ತಕ್ಷಣ ಬೆಳೆ ಪರಿಹಾರ ಕೊಟ್ಟಿರ್ತಾರೆ. ನಾಡ ಹಬ್ಬ, ದಸರಾ ಹಬ್ಬ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೊಡಬೇಕಲ್ಲ ಸರ್, ಪರಿಹಾರ ಘೋಷಣೆ ಮಾಡಬೇಕಲ್ಲ. ಏನ್ ಒತ್ತಾಯ ಮಾಡ್ತೀವಿ ವಿರೋಧ ಪಕ್ಷ ನಾಯಕರು? ಬೆಳಗ್ಗೆ ನೆನ್ನೆನೂ ಕೂಡ ನಾವು ಮಾತನಾಡಿದೆ, ಇವತ್ತು ಕೂಡ ನಾವು ಹೇಳುವಂತದ್ದು ಒಂದೇನೆ. ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ತಮ್ಮ ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ
ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಕೊಡ್ಲಿ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಯಾವ ರೀತಿ ಇವತ್ತು ಅತಿವೃಷ್ಟಿಯಿಂದ ಇವತ್ತು ಬೆಳೆ ನಾಶ ಆಗಿದೆ, ಅದ್ರ ಬಗ್ಗೆ ಖುದ್ದಾಗಿ ಬಂದು ವರದಿನ ತೆಗೆದುಕೊಳ್ಬೇಕು. ಅಧಿಕಾರಿಗಳ ಮೂಲಕನೇ ಮಾಡಬೇಕು ಅನ್ನೋದಾದ್ರೆ ಮತ್ತೆ ಜನಪ್ರತಿನಿಧಿಗಳು ಸರ್ಕಾರ ಹಾಕಿರ್ಬೇಕಾಗಿತ್ತಾಗಾದ್ರೆ. ಹಾಗಾದ್ರೆ ರೈತರ ಬಡವರ ಅಪೇಕ್ಷೆ ಇರುವಂತದ್ದು ಸಚಿವರು ಬರಬೇಕು, ಕಂದಾಯ ಸಚಿವರು, ಕೃಷಿ ಸಚಿವರು ಬಂದು ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಅವರ ಅಂದಾಜನ ಮಾಡಬೇಕಾಗುತ್ತದೆ. ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ತತ್ಕ್ಷಣ ಪರಿಹಾರವನ್ನು ಕೂಡ ಸರ್ಕಾರ ಸಚಿವರು ಏನ್ ಎಚ್ಚರಿಕೆ ಕೊಡ್ತೀರಿ? ಒಂದು ವಿರೋಧ ಪಕ್ಷದ ನಾಯಕರ ಏನೊಂದು ಡೆಡ್ ಲೈನ್ ಕೊಡ್ತೀರಿ? ಇಷ್ಟು ದಿವಸ ಒಳಗಡೆ ಏನಂದ್ರೆ ರೈತರಿಗೆ ಪರಿಹಾರ ಸಿಗಬೇಕು, ದೀಪಾವಳಿ ಹಬ್ಬ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೇನೆ, ಇನ್ನೂ ಕೂಡ ಮೀನಾಮೇಷ ಮಾಡಬೇಡಿ. ರೈತರ ವಿಚಾರದಲ್ಲಿ ತತ್ಕ್ಷಣ ತುರ್ತಾಗಿ ಪರಿಹಾರ ನೀಡುವಂತ ಕೆಲಸ ತಕ್ಷಣ ಮಾಡಬೇಕು ಅಂತ ನಾನು ಆಗ್ರಹ ಪಡ್ತೀನಿ. ಪ್ರವಾಸ ನಾನು ಇವತ್ತು ನಾಳೆ ಇರ್ತೀನಪ್ಪ. ಸೊ ಇದು BY ವಿಜೇಂದ್ರ ಅವರ ಮಾತಂತ ಹೇಳ್ಬೋದು. ಟೋಟಲಿ ತಕ್ಷಣವೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಯವರು ಮಳೆ ಹಾನಿಗೀಡಾದ ಪ್ರದೇಶಗಳಿಗೆ ಬರಬೇಕು, ಪರಿಹಾರ ಕೊಡಬೇಕು. 2 ದಿವಸಗಳ ಕಾಲ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಪ್ರವಾಸ ಕೈಗೊಳ್ತಾ ಇದ್ದೀನಿ. ಟೋಟಲಿ ರೈತರು ಇವತ್ತು ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ, ಆತ್ಮಹತ್ಯೆ ಕೂಡ ಈಡಾಗ್ತಾ ಇದ್ದಾರೆ. ಸರ್ಕಾರ ತಕ್ಷಣವೇ ಪರಿಹಾರ ಕೊಡಬೇಕು ಅಂತೇಳಿ ವಿಜೇಂದ್ರ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾರಾ? ಶೆಡ್ಯೂಲ್ ಆಗಿದೆಯಾ? ಯಾವಾಗ ಬರ್ತಾರೆ? ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಭೇಟಿ ಕೊಡ್ತಾ ಇದ್ದಾರೆ, ಆದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಎಷ್ಟು ಪ್ರಮಾಣದ ಅವಾಂತರಗಳು ಉಂಟಾಗಿದೆ, ಬೆಳೆ ಹಾನಿ ಅಥವಾ ವಸತಿ ಪ್ರದೇಶಗಳಲ್ಲಿ ಹಾನಿ ಉಂಟಾಗಿರ್ತಕ್ಕಂಥದ್ದು, ಅದನ್ನ ಅಸೆಸ್ ಮಾಡ್ತಾ ಇದ್ದಾರಾ? ಪರಿಹಾರ ಒದಗಿಸುವಂತಹ ಕ್ರಮಗಳೇನಾದ್ರೂ ಆಗ್ತಾ ಇದೆಯಾ? ತಕ್ಷಣಕ್ಕೆ ಗಂಜಿ ಕೇಂದ್ರಗಳಿರಬಹುದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳು, ಮೂಲಭೂತ ವಸ್ತುಗಳಿರಬಹುದು, ಇದನ್ನ ಒದಗಿಸುವಂತದ್ದು ಏನಾದ್ರೂ ಆಗ್ತಾ ಇದೆಯಾ? ಯಾರಾದ್ರೂ ಗಮನ ಕೊಡ್ತಾ ಇದ್ದಾರಾ ಈ ಮಳೆ ಹಾನಿ ಪರಿಸ್ಥಿತಿ ಪ್ರದೇಶಗಳಿಗೆ? ಮಲ್ಲಿಕಾರ್ಜುನ್ ಮರಕಲೆ. ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಎಲ್ಲೋ ಒಂದ್ ಕಡೆ ಮಹಾಮಳೆಗ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗು ಹೋಗ್ಯದ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಸಾಕಷ್ಟು, ಅಂದ್ರೆ ಮೊದಲನೇ ಬಾರಿ ಮಳೆ ಬಿದ್ದಿತ್ತು. ಫಸ್ಟ್ ಟೈಮ್ ಮಳೆ ಬಿದ್ದಾಗ ಸಾಕಷ್ಟು ಜನ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಎಲ್ಲರೂ ಆಗಮಿಸಿದ್ರು. ಆದ್ರೆ ಈಗ 2ನೇ ಬಾರಿ ಮಳೆ ಬಿದ್ದ ಸಂದರ್ಭದಲ್ಲಿ ನೋಡಬಹುದು ನೀವು, ಯಾರೂ ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ಹೇಳ್ಬಹುದು. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾರ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ನೋಡಬಹುದು ನೀವು ಯಾವ ರೀತಿ ಪ್ರವಾಹ ಬಂದಿದೆ, ಕೆರೆ ಆಗಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೋಡಬಹುದು ನೀವು ದೃಶ್ಯದಲ್ಲಿ ಟ್ರ್ಯಾಕ್ಟರ್ದಲ್ಲಿ ಏನದಂದ್ರ ಪ್ರವಾಸ ಮಾಡೋ ಮೂಲಕ ಅವ್ರು ಕೂಡ ಏನದಂದ್ರ ರೈತರ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಏರಿ ಈಗಾಗಲೇ ಅಂದ್ರೆ ಸಾಕಷ್ಟು ರೈತರ ಬೆಳೆ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅವ್ರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರ ಅಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಕಲ್ಯಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರ್ತಾರ, ಏನು ಪ್ರವಾಸ ಕೈಗೊಳ್ತಾರ, ಏನಿಲ್ಲ ಅಂತೇಳಿ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಅದ್ರ ಒಂದಂತೂ ಸತ್ಯ ನೋಡಬಹುದು ನೀವು ದೃಶ್ಯದಲ್ಲಿ, ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ನೀರು ಟೋಟಲಿ ಏನದಂದ್ರ ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ. ನೋಡಬಹುದು ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ನೀರಿನ ಒಳಗಡೆ ಇಳಿದು ರೈತರ ಗೋಳನ್ನ ಆಲಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ದೃಶ್ಯದಲ್ಲಿ ನೋಡಬಹುದು ಸಾಕಷ್ಟು ಏನಂದ್ರೆ ರೈತಾಪಿ ವರ್ಗ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಕಂಗಾಲಾಗಿದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ ಈಗಾಗಲೇ BY ವಿಜೇಂದ್ರ ಕೂಡ ಅಂದ್ರೆ ನೀರಿನಲ್ಲಿ ಇಳಿತಾ ಇದ್ದಾರ, ಬರ್ತಾ ಇದ್ದಾರ ರೈತರೊಂದಿಗೆ. ಹೀಗಾಗಿ ಸಾಕಷ್ಟು ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರ ಬದುಕೆಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ಬಹುದು. ಮೊದಲನೇ ಸರಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಳೆ ಬಿದ್ದ ಸಂದರ್ಭದಲ್ಲಿ ಸಾಕಷ್ಟು ರೈತರೇನ ಅಧಿಕಾರಿಗಳು, DC ಜಿಲ್ಲಾಧಿಕಾರಿ ಇರಬಹುದು, CS ಇರಬಹುದು, ಸಾಕಷ್ಟು ಜನ ಭೇಟಿ ಕೊಟ್ಟಿದ್ರು. ಆದ್ರೆ ಈಗಾಗಲೇ ಏನು ಮತ್ತೆ ಮಳೆ ಬಿದ್ದ ಆ ಮಳೆಗೆ ಸರ್ ರೈತರೊಂದಿಗೆ ಟ್ರ್ಯಾಕ್ಟರ್ ಅಲ್ಲಿ ಬಂದ್ರಿ, ನದಿಯಲ್ಲಿ ಹೋಗ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ಇಲ್ಲೆಲ್ಲ ಪಾಪ ದನ ಕರುಗಳೆಲ್ಲ ಸಮಸ್ಯೆ ಆಗಿದೆ. ಇಲ್ಲೂ ಕೂಡ ಏನು ನೀರಿನ ಒಳಹರಿವು ಜಾಸ್ತಿ ಅಂದ ಮಾಂಜ್ರ, ಅಲ್ಲಿ ನೀರಿನ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಸಮಸ್ಯೆ ಉಂಟಾಗಿದೆ. ಪಾಪ ದನ ಕರುಗಳು ಎಲ್ಲವನ್ನೂ ಕೂಡ ಶಿಫ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಭಾಗದಲ್ಲಿ ನದಿ ತೀರದಲ್ಲಿ ಇವತ್ತೆಲ್ಲ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಳೆ ಬಿದ್ದಾಗ ಜಿಲ್ಲಾಧಿಕಾರಿ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಬಂದಿರು, ಎಲ್ಲರೂ ಭೇಟಿ ಕೊಟ್ಟರು ಸರ್. ಆದ್ರೆ ಇವಾಗ ಮಳೆ ಬಿದ್ದ ಸಂದರ್ಭದಲ್ಲಿ ನಿಜಕ್ಕೂ ಯಾರು ಕೂಡ ಬರ್ತಾ ಇಲ್ಲ. ಏನು ಬೆಳಗ್ಗೆಯಿಂದನೂ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಅತಿವೃಷ್ಟಿಯಿಂದ